ವಜ್ರಮುನಿ. ನೀನ್ ಯಾರು? ದರ್ಶನ್ ಗಿರೋ. ಸರಿ, ನಿಮ್ಮ ಅಣ್ಣನ ಜೊತೆ ಕುಸ್ತಿ ಬಿಡಪ್ಪ. ಏನ್ ಗುರು, ನಮ್ಮ ಅಪ್ಪನ ಜೊತೆ ಏನೋ ಡಿಸ್ಕಸ್ ಮಾಡ್ತಿದ್ಯಾ? ಏನ್ ಗುರು ಪಂಚೆ ಈ ರೇಂಜ್ ಗುಟ್ಕೊಬಿಟ್ಟಿದ್ಯಾ? ತಮ್ಮ ಯಾಕೆ ಗುರು ಜಾಸ್ತಿ ನಗಾಡಲ್ಲ? ಗುರು ಎಬ್ಬುಲಿ ಗುರು, ಹೊಟ್ಟೆ ಬಿಡ್ಕೊ ಯಾವಾಗ ಸೈಲೆಂಟ್, ಒಬ್ಬ ಕಡ್ದಾಗಿರ್ಬೇಕು ಬೆಳೆದಾಗಿರ್ಬೇಕು. ನಮ್ ದೊಡ್ಡಪ್ಪ ಅಲ್ಲಿ ತಿಕ್ಕಮಸ್ಕೊ ಬಲ ಅಂತ ಬೈತಾ ಗುರು. ನಿಂದು ಆಡ್ದೆ ಅಂದ್ರೆ ಇದ್ದು ಮಾತು ಅಂದ್ರೆ ಮಾತು, ಗತ್ ಮಾತು. ಏನು ಸರ್ವರಿಗೂ ಸುಸ್ವಾಗತ. ಹಳ್ಳಿಕಾರ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವನ ಹೆಸರು ಹಳ್ಳಿಕಾರ. ಹಳ್ಳಿಕಾರ ನಿನ್ ಮಕ ತೋರ್ಸಿಲ್ಲ ಅಂದ್ರೆ ಹಳ್ಳಿಕಾರ ಅಂತಾನೆ ಕರೆಯೋದು. ದರ್ಶನ್ ಅನ್ಬೇಕು ಅಂದ್ರೆ ಮಕ ತೋರ್ಸು. ಹಳ್ಳಿಕಾರ ನನ್ ಮಗನೇ ಎಲ್ರಿಗೂ ಅಜೀಬ್ ಮಾಡ್ಕೋಬತ್ಯಾ. ಅವೈದ ಬರಾಜ ಇವ್ ಒಯ್ದ ಬೈಕಲ್ಲಿ 3 ಜನ ಬಂದ್ವ ನಾವು. ಇವನ್ಗೆ ಈ ಹಳ್ಳಿಕಾರ ಇವನ್ಗೆ ಮಚ್ಚ ಕೈ ಹೊಡಿ ಅಂತನ್ನ. ಸಿಗ್ನಲ್ ಇಲ್ವ ಮುದವಿ, ಅದೇ ಕೈ ಹೊಡಿತೀಯ ಅಂತ ತಿರ್ಗಾ ಬೈತಾನೆ ಇವನ್ಗೆ ಅಂತ. ನನ್ ಮಗ ಇವನು. ಇಂಥವ್ರಿಗೆ ಸುಮ್ನೆ ಬಿಡ್ಬೇಕ ನಾವು. ಹಾಯ್ ಮನೋ. ಹಾಯ್ ಮಸಾಸ್. ಹಾಯ್ ಗೈಸ್. ನಂದೀಸ. ಆಹಾ ಆಹಾ ಬಲ 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 ಬಲ. ಅದ್ಯಾಕ್ಲ ಹೊಡೈದ್ಯ ಬಲ. ಪುನಿ ಬಾ ಪುನಿ. ನನ್ ಫ್ರೆಂಡ್ ಇವನು ಪುನೀತ್ ಅಂದ. ಸತೀಸ ಎಣ್ಣೆ ಏಟು ಮಧ್ಯಮ, ಲವ್ವಿನ ಏಟು ಅಂತಿಮ. ವಿಡಿಯೋ ಮಾಡ್ತವನಿ ಅಂತ ಅಲ್ಲಿ ನೋಡಿ. ನೀವಣ್ಣ ಹಿಂದಕ್ಕೆ ಕಾಣೋದ್ರೆ ಅಲ್ಲಿ ನೋಡ, ಅವ್ನು ಬರ್ತಾನೆ ಇಲ್ಲ. ಮೋನೋಜ ದಡ ದಡ ಅಂದ್ರಲ್ಲ, ದಡ 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 ದಡ. ಹಾಯ್ ಮನೋ. ಏನ್ ಎಲ್ಕತ್ತೆ ಟೋಪಿಯಾ ಅಕ್ಕ. ನನಗ್ ಸಿಕ್ಕಿರೋ ಫ್ರೆಂಡ್ಸ್ ಯಾರಿಗೂ ಸಿಗೋದು ಬೇಡ. ಲೋಪರ್ ನನ್ನ ಮಕ್ಕಳಿಗೆ ಬಾಗಿಲು ಹಾಕೊಂಡಾಗವ್ರೆ. ಬಾತ್ರೂಮಲ್ಲಿ ನಿಂತವ್ನಿ ನಾನು. ಫೋನ್ ಮಾಡ್ತವ್ನಿ, ಫೋನ್ ತಂದಿದ್ದಲ್ಲ. ತೆಗೆದು ಬಿಡ್ರೆ ಗಿದೋಯ್ಯ ಮಗನೇ. ಹಚ್ಕೊಂಡ್ ಬಾಗಿಲನ್ನ ನನ್ ಮಗನೇ ಬೈ. ನಾಳೆಲ್ಲ ಕಡೆ ಹಾಕಿರೋದು, ಹಳ್ಳಿಕಾರ ಹಾಕಿರೋದು. ಮಕ್ಳು ಹಾಕಣಂತೆ ಬನ್ನಿ ಕ್ಲಾಸ್ ಅಟೆಂಡ್ ಮಾಡವ. ಇಂಥ ಫ್ರೆಂಡ್ಸ್ಗಳಿದ್ರೆ ದರ್ಸು ಲೇ. ನನ್ನನ್ನು ಲಾಕ್ ಮಾಡೋದನ್ನ ನಾವು ಲಾಕ್ ಮಾಡ್ಕತ್ತಿದ್ದೀವಿ. ಇವಾಗ ಲಾಕ್ ಮಾಡಬೇಕು. ಬೇಗ ಮಾಡ, ಬೇಗ ಮಾಡು, ಬೇಗ ಮಾಡು. ನೀನು ಆಚೆಗೆ ಬಂಬದವಿ, ಬೇಗ ಮಾಡು. ಲಾಕ್ ಮಾಡೋದು ಊಟಾಗೋಗಲ್ಲ. ಫೋನ್ ಮಾಡಿ ಯಾರ ಕೈಲಾರು ತೆಗಿಸ್ಕೊಳ್ಳಿ ಬಿಡು. ನನ್ನನ್ನು ಲಾಕ್ ಮಾಡೋರು ಹೊಂಟಾಗಿದ್ದಾಗ ಅವನು. ಆಮೇಲೆ ಇದು ಬಂದು ತೆಗೀತು. ಕೂಡಾಕಾದ್ಮೇಲೆ ಹೆಂಗ ಬಂದ ಮಚ್ಚಾಲೇ. ಬಾತ್ರೂಮಲ್ಲಿ 10 ನಿಮಿಷ ಇದ್ದಂತೆ ಏನ್ ಮಾಡ್ತಿದೆ ಹೇಳದಕ್ಕೆ. ಗೈಸ್ ಕ್ಲಾಸ್ ಎಲ್ಲ ಮುಗೀತು. ನೀನ್ ಅಟೆಂಡ್ ಮಾಡಿಲ್ಲ? ಇನ್ನೊಂದು ಕ್ಲಾಸ್ ಇತ್ತು, ಅದು ಕ್ಲಾಸ್ ಅಟೆಂಡ್ ಮಾಡ್ತಾ ಇಲ್ಲ. ಇವಾಗ ಹಟ್ಟಿಗೆ ಹೋಯ್ತಾವಿ ಅಷ್ಟೇ. 3 ಜನ ಹೋಗ್ತೀರಾ? ಅಕ್ಕ ನಮ್ ನೋಡಿದ್ರೆ 18 ವರ್ಷ ಆಗಿರುತ್ತೆ ಕಾಣಿಸಲ್ವಾ? ಎಲ್ಲ ಕಡವ ಇದ್ದಂಗೆ 18 ವರ್ಷ ಆಗಿರೋದು ಎಂತದ್ದು ಇಲ್ಲ. ಚೆನ್ನಾಗಿ ಲೆನ್ಸ್ ಬಾಕ್ಸ್ ಅರ ತಗೋಯ್ತೀವಣ ನಾವು ಕಾಲೇಜ್ಗೆ. 18+ ಆಗಿದ್ರೆ ಮಾತ್ರ ಈ ಮೂವಿಗೆ ಮಾಡೋದಂತೆ, ಹಿಟ್ ಮೂವಿಗೆ. ಅಣ್ಣ ನೋಡ್ಕೊಬಿಡೋಣ. ಅಣ್ಣ ಕಡವ ಇದ್ದಂಗೆ ಅವನು, ಇವನು 18 ವರ್ಷ ಆಗಿಲ್ವಣ ಇವನಿಗೆ. ಹಾಗಾದ್ರೆ ಕಂಡ್ಬಿಡೋಣ. ಅಲ್ಲೂ ನೋಡಿದ್ರು ಕಣಂತ. ಸ್ಕ್ರೀನ್ ಎಷ್ಟು? ನನ್ನ ವಿಡಿಯೋ ನಾನು ಮಾಡ್ಕೊಳ್ಳಂಗಿಲ್ವಾ? ಅಲ್ಲ, ಇದು ನನ್ನ ವಿಡಿಯೋ. ಇದು ಇವ್ರು ಎಲ್ಲಾರನ್ನೂ ಆಧಾರ್ ಕಾರ್ಡ್ ತೋರಿಸೋ ತನಕ ಬಿಡಲ್ಲ ಅಂತಿದ್ರು. ಸರ್, ಕ್ರಿಮಿನಲ್ಸ್ ಇದ್ರೆ ಭೂಮಿ ಮೇಲೆ 10 ಫೀಟ್ ಸಲ್ಲಲ್ಲಿರಬೇಕು, ಇಲ್ಲಾಂದ್ರೆ ಭೂಮಿ ಒಳಗೆ 6 ಫೀಟ್ ಹೋಲಲ್ಲಿರಬೇಕು. ಬಿಹೇವಿಯರಲ್ ಕರೆಕ್ಷನ್ ಇರುವಂಥ ಯಾವ ಕ್ರಿಮಿನಲ್ಸ್ಗೂ ಸೊಸೈಟಿಲಿ ಫ್ರೀಯಾಗಿ ತಿರುಗೋದಕ್ಕೆ ಬಿಡಬಾರ್ದು. ಆ ಥರ ಫೀಲ್ ಆಗೋದಕ್ಕೆ ಪರ್ಸ್ನಲ್ ಎಫೆಕ್ಟ್ ಆಗೋಂಥ ಅವಶ್ಯಕತೆ ಇಲ್ಲ. ಪೊಲೀಸ್ ಆಗಿದ್ರೆ ಸಾಕು. ಗೈಸ್ ಫಿಲಮ್ ಹೆಸರು ಹಿಟ್ ಅಂತ. ನಾನಿ ನ್ಯಾಚುರಲ್ ಸ್ಟಾರ್ ನಾನಿ ಮಾಡಿರೋದು. ಬಟ್ ಮೂವಿ ಅಷ್ಟೊಂದು ಏನು ಚೆನ್ನಾಗಿಲ್ಲ ಗೈಸ್. ಒಂದ್ಸತಿ ನೋಡ್ಬೋದು ಅಷ್ಟೇ. ಹಿಟ್ ಅಂತ ಹೆಸರು ಇಟ್ಕೊಂಡವ್ರೆ. ಫ್ಲಾಪು ಆಗಲ್ಲ ಅದು. ನಿಮ್ಮ ಅಮ್ಮನ ಪಿಂಡ. ಒಂಥರ ಮೀಡಿಯಮ್ ಆಗೈತಿ ಮೂವಿ. ಅಷ್ಟೊಂದು ಏನು ಹೇಳ್ಕೊಳ್ಳೋಷ್ಟೇನು ಚೆನ್ನಾಗಿಲ್ಲ. ಶಶಿಕಲಾ ಬಟ್ಟೆ ಒಗಿತಾಳೆ. ಗೈಸ್ ನೀವು ನಮ್ಮಮ್ಮ ಬಟ್ಟೆ ಒಗೆಯೋದೆಲ್ಲ ನೋಡಿ ಹೊಟ್ಟೆ ಹೊರ್ಕೊಂಡು ವಾಷಿಂಗ್ ಮಿಷಿನ್ ಕೊಡ್ಸಿ ಅಂತೀರಿ ಅಲ್ವಾ? ಅಮ್ಮ ವಾಷಿಂಗ್ ಮಿಷಿನ್ ಬೇಕಮ್ಮ? ನಮ್ಮಮ್ಮ ವಾಷಿಂಗ್ ಮಿಷಿನ್ ತಗೊಳಲ್ಲ. ಏನಕ್ಕಂದ್ರೆ ಇನ್ನು ನಮ್ಮಮ್ಮಂಗೆ ವಯಸ್ಸು ಚಿಕ್ಕದೈತೆ. ಇಷ್ಟು ವಯಸ್ಸಿಗೆ ಮುದುಕಿ ಹಂಗೆ, ಇಷ್ಟು ಚಿಕ್ಕ ವಯಸ್ಸಿಗೆ ಮುದುಕಿ ಹಂಗೆ. ಅಯ್ಯೋ
ಸಮೋಸ ಪಾನಿಪುರಿ ಹಂಗ ಮಾರ್ಗೋಯ್ದ ನಾವ್ ಇಲ್ಲಿ ಬ್ಲಾಗ್ ಮಾಡ್ತಾ ಇದ್ರೆ ನಮ್ಮ ಅಮ್ಮಂಗೆ ಇನ್ನೂ ರಟ್ಟಲ್ ಶಕ್ತಿ ಅವೆ. ನಾನೇ ಬಟ್ಟೆ ಹೋಗಿದ್ನಿ ಅನ್ಬಿಟ್ಟು ವಾಷಿಂಗ್ ಮಿಷಿನ್ ಅಮ್ಮ ಅಮ್ಮ ನೀನೇ ಹೇಳ್ದಿಯಲ್ಲಮ್ಮ ನನ್ಗೇನ್ ಇನ್ನೂ ಇದಾದೆ ಅಂತ. ಎಂತ ಡೌ ಮಾಡ್ತೀಯ ಅಂದ್ರೆ ನೀನು. ಅವತ್ತು 1 ಲಕ್ಷದಲ್ಲಿ ತಗೊಳ್ಳಿವೆ, ಅಪ್ಪ 30,000 ಕಿತ್ಕೊಂಡಿದ್ದು, ಇನ್ನು ಕಮ್ಮಿ ಇತ್ತು ಅಂತನಾ ಅವತ್ತು. ನನ್ ತಾಯಿ ಪೆತ್ತಾಯಿ ಅಲ್ಲ ಇಲ್ಲ, ನನ್ ರಟ್ಟೆಲ್ ಇನ್ನೂ ಶಕ್ತಿ ಅದೇ. ಆಮೇಲೆ ಊರವ್ರ ಜೊತೆಗೆಲ್ಲ ಹಂಗೆ ಹೇಳ್ಕೊಂಡ್ ಬಂದಿದ್ದು, ಅಯ್ಯೋ ನಾನೇನ್ ಮುದುಕಿಯ ತಕೋ ನಾನೇ ಒಕ್ಕತ್ನಿ ಅಂತ. ಇವಾಗ ಇಂದ ಡೌ ಮಾಡ್ತಾ ಇರೋದು. ನನ್ ತಾಯಿ ಶಶಿಕಲಾ ಇವತ್ತು ಒಂದು ಕೆಟ್ಟ ಕೆಲಸ ಮಾಡ್ಕೊ ಬಂದೆ. ಒಂದ್ ಕೆಟ್ಟ ಕೆಲಸ ಮಾಡ್ಬಿಟ್ಟವನೆ. ಏನ್ ಅನ್ಕಂಡೆ ಹೇಳ ನೀನು? ಏನಂದ್ರೆ ಇವತ್ತು ಕಾಲೇಜು ಕೊನೆ ಕ್ಲಾಸ್ ಅಟೆಂಡ್ ಮಾಡ್ಲಿಲ್ಲ. ಕೊನೆ ಒಂದು ಕ್ಲಾಸ್. ಎಂತ ಮಾತು ಅಂತ ಮಾತಾಡ್ತೀಯಮ್ಮ ನೀನು? ನನ್ ಮೂತಿಗೆ ಯಾವಳಾರ ಬಂದಾಳ? ಯಾಕಮ್ಮ ಹಿಂಗ ಆಡ್ತಿದ್ಯೆ? ಪಿಕ್ಚರ್ಗೆ ಹೋಗಿದೆ ನನ್ ಫ್ರೆಂಡ್ಸ್ ಕರ್ಕೊಂಡು ಫೋಟೋ ತೋರಿಸ್ತಾ ಹೋಗಿರೋರ್ ಜೊತೆಗೆ. ಡ್ಯಾಡಿ ಗೋವಾಗೆ ಗೋವಾಗೆ ಈಗ ಸದ್ಯ ಕಿಟ್ಗಳೆಲ್ಲ ಬಂದವಾಗ ನಾವು ಪೋಸ್ಟ್ ಆಫೀಸಲ್ಲಿ ಗೋವಾಗ ನಾನು ನೀನು ಹೋಗೋಬಪ್ಪ. ಇಲ್ಲ ಬೇಡ ಹೋಗಪ್ಪ. ಯಾವತ್ತಪ್ಪ? ನಾಳೆ ಹೋಗೋಬಪ್ಪ. ನಾಳೆ ಹೋಗಕ್ಕಾದ ಪೋಸ್ಟ್ ಆಫೀಸ್ ಏನ್ ರಜಾ ಕೊಡ್ತಾರ ಬಪ್ಪ? ಗೋವಾಗ ಹೋಗೋ ನಿಮ್ಮ ಅಪ್ಪಂದ ಆಫೀಸ್ ಹೋದ. ಗೋವಾ ನೋಡ್ಬೇಕಂತ ಆಸೆ ಇಲ್ಲ ನಿಗೆ? ಗೋವಾ ನೋಡ್ಬೇಕು ಅಂತ ಆಸೆ ಅದ, ಅದ್ರ ಕೆಲಸ ಜಾಸ್ತಿ ಇದೆಯಲ್ಲಪ್ಪ. ಗೋವಾದಲ್ಲಿ ಏನ್ ನೋಡ್ಬೇಕಪ್ಪ? ಗೋವಾದಲ್ಲಿ ಗೋವಾ ನೋಡ್ಬೇಕಷ್ಟೇ. ಸರಿ ಬಪ್ಪ ಹೋಗಿದ್ ಬರುವ. ನನ್ಗೆ ಡೈಲಾಗ್ ಹೇಳ್ತೀಯಲ್ಲ ನೀನು? ಬಪ್ಪ ಹೋಗಿದ್ ಬರುವ. ಇಲ್ಲ ಕಣಪ್ಪ, ಕೆಲಸ ಜಾಸ್ತಿ. ಅಪ್ಪ ಕೆಲ್ಸ ಇದ್ದಿದ್ದೆ ಆತಗೆ. ಬಪ್ಪ ನಾನು ಹೇಳೋದು ಬಿಟ್ಬಿಟ್ಟು ಬಪ್ಪ ಕೆಲ್ಸ ಆತಗೆ ಏನಾಗಲ್ಲ. ಕೆಲಸನೇ ಬಿಟ್ಬಿಟ್ಟು. ಅಲ್ಲ ಕಣ ಮುದವೆ, ನಿಮ್ಮ ಅಪ್ಪ ಈ ಪೋಸ್ಟ್ ಆಫೀಸ್ ಕೆಲಸದಲ್ಲಿ ಇದ್ರಂದ್ರೆ ನಿನ್ಗೆ ಗೌರವ ಇಷ್ಟೊಂದು ತಿಮ್ಮಗೊಂಡ ಮಗ ಅಂತ. ಇನ್ನೊಂದ್ಸತಿ ಡೋಂಗಿ ಮಾತಾಡ್ಬೇಡ. ಅಲ್ಲ ಒಂದ್ 10 ದಿವಸ ಕಂಡು ಬಿಟ್ಬಿಟ್ಟು ಬಪ್ಪ. ದಿನಕ್ಕಂಟು 10 ದಿನ ರಜಾ ಸಿಕ್ಕತ್ ಆಯ್ತದ ಮಾಮೂಲಿ. ಅದ ಈಗ ಬರಕ್ ಆಗಲ್ಲ ಕಣಪ್ಪ. ಅಪ್ಪ ಟ್ರಿಪ್ಗೆ ಅಂತ ರಜಾ ಕೊಟ್ಟಿರ್ತಾರ ಬಪ್ಪ. 10 ದಿನ ರಜಾ ಕೊಟ್ಟವ್ರ LTC. ಅದ್ ಹಾಕೋಣ ಆಲ್ ಇಂಡಿಯಾ ಟೂರ್. ಯಾವಾಗ ಅವರೇ ಕಳ್ಸಿಕೊಟ್ರ? ಅವರೇ ಕಳ್ಸಿಕೊಡ್ತಾರ ಮಾಮೂಲಿ 10 ದಿನ. ಅದೇನೋ ನಾವು ಟ್ರಿಪ್ ಏನಾದ್ರೆ ದುಡ್ಡು ವಾಪಸ್ 2 ಗಂಟೆ ಕೇಳಲ್ಲ, ಒಂದ್ ಸ್ವಲ್ಪ EL ರಜಾ ಅಂತ ಕೊಡ್ತಾರ 10 ದಿನ ಟ್ರಿಪ್. ಅದ್ರಲ್ಲಿ ನಾವು ಏನ್ ಟಿಕೆಟ್ ತಗೋತೀವಿ 4 ಜನ ಫ್ಯಾಮಿಲಿ ಏನ್ ಬರೀಸಿರ್ತೀವಿ ಅಷ್ಟು ಟಿಕೆಟ್ ದುಡ್ಡು ಎಲ್ಲ ಬರ್ತದ. ಅಲ್ಲ ನಾವೇನಾದ್ರು ಟ್ರಿಪ್ ಏನಾದ್ರು ದುಡ್ಡು ಇಲ್ಲ ವಾಪಸ್ ಏನ್ ಕೊಡಲ್ಲ. ಆಲ್ ಇಂಡಿಯಾ ಅಂದ್ರೆ ನಾವು ಟ್ರಿಪ್ ಹೋಗ್ಲೇಬೇಕು. ವರ್ಷ ಇತ್ತ ಅದು. ವರ್ಷ ಏನೋ 4 ವರ್ಷಕ್ಕೊಂದ್ಸತಿ ಅದು 4 ವರ್ಷ ಆಯ್ತಲ್ಲ, ಇದೊಂದ್ಸತಿ ಕೋಟ ಅದ. ಯಾವ ಕರ್ಕೋದೆ? ಆಗಸ್ಟ್ ತಿಂಗಳಲ್ಲಿ ಹೋಗ್ಬಿಡು. ಆಗಸ್ಟ್ ತಿಂಗಳಿಗೆ ಭಾರಿ ಕೂಲ್ ಆಗಿರುತ್ತೆ ಆಲ್ ಇಂಡಿಯಾ ಟೂರ್. ಎಷ್ಟ್ ದಿವಸ ಹೊಡಿಬಹುದು ಟ್ರಿಪ್? 10 ದಿನ ಹೊಡಿಬಹುದು. ಅಂದ್ರೆ 10 ದಿವಸ ಆಗಸ್ಟ್ ತಿಂಗಳಿಗೆ ಟ್ರಿಪ್ ನಮ್ ಫ್ಯಾಮಿಲಿ ಜೊತೆ ಹೊಡಿತೀನಿ. ಆ ಬ್ಲಾಗ್ ಬರ್ತದೆ, ಮಿಸ್ ಮಾಡ್ಕೋಬೇಡಿ. 10 ದಿನ ಹೋಗ್ಬೋದು. ಎಲ್ಲ ಏನಪ್ಪಾ ಅಂದ್ರ ಈ ರೈಲ್ವೆ ಟಿಕೆಟ್ ಅಂತದಕ್ ಮಾತ್ರ ಕಾಸು ಕೊಡೋದವ್ರು. ನಾವು ಲಕ್ಸುರಿ ಜೀವನ ಮಾಡ್ತೀವಿ ಅಲ್ಲಿ ಅಂದ್ರೆ ಆಗಲ್ಲ. ರೈಲ್ವೆ ಟಿಕೆಟ್ ಮತ್ತೆ ಫ್ಲೈಟ್ ಹೋದ್ರು ಕೊಡ್ತಾರ. ಟಿಕೆಟ್ ತಗೊಂಡ್ ಹೋದ್ರು ಒಂದ್ಸಾರಿ ಮಾತ್ರ ಕೊಡ್ತಾರ. ಫ್ಲೈಟ್ ಇತ್ತಿಂದ ಕೊಡ್ತಾರ, ಹತ್ತಿಂದ ಕೊಡಲ್ಲ. ಫ್ಲೈಟ್ ಅಲ್ಲೇ ಉಂಟಾ ಕೂಡ ಮುಡಪ್ಪ. ಒಂದ್ ಕಡೆ ಕೊಡ್ಬೋದು. ಫ್ಲೈಟ್ ಅಲ್ಲೇ ಉಂಟಾ 10 ದಿನ EL ರಜಾ ಕೊಡ್ತಾರ. ಅದಕ್ಕೆಲ್ಲ ಕ್ಯಾಶ್ ಕೊಡ್ತಾರ ಅಷ್ಟೇ. ಗೈಸ್, ನಮ್ಮ ದೊಡ್ಡಪ್ಪ ಮತ್ತೆ ನಮ್ಮ ಡ್ಯಾಡಿ ಇಬ್ರು ಏನೋ ಮಾತಾಡ್ತವ್ರು. ಹೆಂಗ್ರು ನಮ್ಮ ಅಪ್ಪನ ಜೊತೆ ಏನೋ ಡಿಸ್ಕಸ್ ಮಾಡ್ತಿದ್ಯಾ? ಏನಪ್ಪ ಡಿಸ್ಕಷನ್ ಅಣ್ಣನ ಜೊತೆ? ಇದು ಗುರು ಬೈಲಿ ಗುರು, 1 ನಿಮಿಷ ಗುರು ನಿಂತ್ಕೋ ಗುರು. ಏನ್ ಗುರು ಪಂಚೆ ಈ ರೇಂಜ್ ಬಿಟ್ಕೊಬಿಟ್ಟಿದ್ಯಾ? ಅಲ್ಲ ನಿಮ್ ತಮ್ಮ ಯಾಕೆ ಗುರು ಜಾಸ್ತಿ ನಗಾಡಲ್ಲ? ಹೇಳ್ ಗುರು. ಇದಕ್ಕೆ ನೀನ್ ನೋಡಿದ್ರೆ ಇಷ್ಟ ಆಕ್ಟಿವ್ ಆಗಿ ಗುಚ್ಚು 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 ಗುರು ಗುರು ಎಬ್ಬಲಿ ಗುರು ಹೊಟ್ಟೆ ಬಿಡ್ಕೊ ಹೊಟ್ಟೆ ಏನು ಗುರು ಹಂಗೆ ನೀನ್ ನಿಂತರ ಬೆಳೆಸ್ಬೇಕಲ್ವಾ ಗುರು? ಬೈಕಾಗಿ ಇಕ್ಕೊಂಡು ಹುಲಿ ಎಬ್ಬಲಿ ಅನ್ಕೊಂಡು ಬೆಳೆಸದ್ ಬಿಟ್ಟು ಹಿಂಗ್ ಸೈಲೆಂಟ್ ಆಗಿ ಇಡ್ಸಿದ್ರಿ ಹೆಂಗೆ ಗುರು ನೀನು? ಹೇಳ್ ಗುರು, ಇದು ನ್ಯಾಯವಾ ನಿಂಗೆ? ಹೆಂಗೆ ಗುರು ಇದು? ನೋಡು ನಿನ್ ತಮ್ಮ ಯಾರು? ಒಬ್ಬ ಕಡ್ದಾಗಿರ್ಬೇಕು, ಬೆಳೆದಾಗಿರ್ಬೇಕು ಗುರು. ಏನ ಒಬ್ಬ ಕಡ್ದಾಗಿರ್ಬೇಕು, ಇನ್ನೊಬ್ಬ ಬಡ್ದಾಗಿರ್ಬೇಕು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ಕಡ್ದಾಗ ನೀನ್ ಇದೆಯಾ? ನಮ್ಮಪ್ಪ ಬಡ್ದಾಗಿರೋದು ಅಲ್ಲ ಗುರು. ನಮ್ಮಪ್ಪ ಏನ್ ಗುರು ಹೇಳು ಗುರು? ನಮ್ಮಪ್ಪ ಏನೋ ವಜ್ರಮುನಿ. ನೀನ್ ಯಾರು? ದರ್ಶನ್ಗಿರೋ. ನಮ್ಮಪ್ಪ ವಜ್ರಮುನಿ, ನಮ್ ದೊಡ್ಡಪ್ಪ ದರ್ಶನ್ಗೆ ನೋಡಿ. ಅಪ್ಪ ನಿಮ್ಮ ಅಣ್ಣ ನಿನ್ನ ನಮ್ಮಪ್ಪ ಯಾವ ರೇಂಜಿಗೆ ನಗಾಡ್ತಿರೋದ್ ನೋಡಿ. ಬಜೀನಿ ಊಟಕ್ಕೆ ಅಲ್ಲ ಕಣಪ್ಪ, ನಿಮ್ಮ ಅಣ್ಣ ಏನಪ್ಪ ಹಂಗ್ ವಜ್ರಮುನಿ ಅಂತಲ್ಲಪ್ಪ ನಿನ್ನ?
ಆಯ್ತು ನೋಡಿ ಅಲ್ಲಿ. ಸರಿ ನಿಮ್ಮ ಅಣ್ಣನ ಜೊತೆ ಕುಸ್ತಿ ಬೀಳಪ್ಪ. ಬಪ್ಪ ಆಯ್ತು, ನನ್ ಜೊತೆ ಕುಸ್ತಿ ಬೀಳೋಡ ಬಪ್ಪ, ಅಣ್ಣನ ಜೊತೆ ಕುಸ್ತಿ ಬೀಳು ಅಪ್ಪ. ನಮ್ ದೊಡ್ಡಪ್ಪ ಅಲ್ಲಿ ತಿಕ್ಕಮಸ್ಕ ಬಲ ಅಂತ ಬೈತಾ. ಅಪ್ಪ ಬಪ್ಪ ಅಪ್ಪ 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 ಬಪ್ಪ ಮಾತಾಡ್ಬಾರ್ದು ಬಿಡಪ್ಪ. ಅಪ್ಪ ಬಪ್ಪ ಏನಾಗಲ್ಲ ಕಣಂತೆ. ಒಂದ್ ಸಣ್ಣ ಕುಸ್ತಿ ಬಪ್ಪ ಯಾರ್ ಕಿಡಿಕೊಂಡ್ರಿ ನೋಡ್ತೀನಿ. ಒದ್ರ ಜಾಡ್ಸಿ ದೊಡ್ಡಪ್ಪ ನಮ್ಮ ಅಪ್ಪನ ಕಿಡಿಕಣೆಯ ಅಣ್ಣದಮ್ಮ ಕುಸ್ತಿ ಬಿದ್ದಾರ ನೀನಂತ ಅಲ್ಲಿ ಏಳು ಗುರು ಕಿಡಿಕಳಲ್ವಾ. ಸರ್ವಿಸ್ ಅಲ್ಲೇ ನಾವು ಅಣ್ಣ ತಮ್ಮ ಜಗಳ ಆಡಿಲ್ಲ ಗುರು. ಒಂದ್ಸತಿನ ಜಗಳ ಆಡಿಲ್ಲ. ನಮ್ಮ ಅಪ್ಪಂಗ್ ನೀನ್ ಹೊಡೆದಿರೋ ವಿಷಯ ನಂಗೆ ಗೊತ್ತು ಗುರು. ಡೌ ಮಾಡ್ಬೇಡ ನೀನು. ಗುರು ನಿನ್ ನಮ್ಮ ಅಪ್ಪಂಗ್ ಹೊಡೆದಿದ್ಯಾ? ನಮ್ಮ ಅಪ್ಪ ಹೊಡಿಸ್ಕೊಂಡ. ಸರಿ ನಮ್ಮ ಅಪ್ಪಂಗ್ ನೀನ್ ಹೊಡೆದಿಲ್ವ ಗುರು? ಹೊಡೆದಿದ್ಯಾ? ಇವಾಗ ಹೊಡಿಯಲ್ಲ, ಇವಾಗ ಲವ್ ಡವ್ ಒಟ್ನಲ್ಲಿ ಹೊಡೆದಿದ್ಯಾ ತಾನೆ? ನಾವ್ ಆತರ ಬೆಳೆದಿರೋದು ಗುರು. ಜಗಳನೇ ಆಡಿಲ್ಲ. ಅಣ್ಣ ತಮ್ಮದಿರಂದ್ರೆ ಯಾರಂಗಿರ್ಬೇಕು ಗುರು? ನಮ್ ತರ ಇರ್ಬೇಕು ಅಲ್ವಾ ಗುರು? ಗತ್ತುಲಿಗಳು ಊರಿಗೆಲ್ಲ 4 ಜನ ನೋಡಂಗ್ ಇರ್ಬೇಕು, 4 ಜನ ನೋಡ್ ಕಲಿಯಂಗ್ ಇರ್ಬೇಕು ಗುರು. ಮೀಟ್ರ್ ಗುರು ಅದ್ದು ಅಲ್ವಾ ಗತ್ತುಲಿಗಳು ಅಂದ್ರೆ ಇನ್ಯಾರು? ಅದ್ದು ಏನಾದ್ರು ಬುಟ್ಟ ಗುರು ಟಣ್ 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 ಎಣ್ಣೆ ಬೇಕು ಅಣ್ಣ. ಗುರು ಏನ್ ಎಲ್ಲಿಗೆ ಹೋಗಿದೆ ಗುರು? ಇವತ್ತೆಲ್ಲ ಟ್ರಿಪ್ ಗಿಪ್ ಹೋಗಿದೆ ಹೆಂಗೆ? ಇಲ್ಲ ಗುರು, ಇವತ್ತು ಸಿಕ್ಕಾಪಟ್ಟೆ ಕೆಲಸ ಬಂದಲ್ಲಿ. ಯಾಕೆ ಗುರು? ಸುಟ್ಟಿ ಸತ ಕಳಿಸ್ತಿದ್ದಲ್ಲ. ಅಯ್ಯೋ ಅಯ್ಯೋ ನಂಗ್ ಗುರು ಏನಾದ್ರು ಬುಟ್ಟ ಗುರು? ಇಲ್ಲ ಗುರು. ಅಯ್ಯೋ ನಾಳ ಗುರು ಗೋವಾಗ ಹೋಗ್ಬಿಡ್ತೇವೆ ಗುರು. ಗೋವಾದಲ್ಲಿ ಎಣ್ಣೆ ಫುಲ್ ಕಮ್ಮಿ ಗುರು. ನೀನ್ ಎಷ್ಟಾರ ಕುಡಿಬಹುದು. ನಿನ್ ಮಾತ್ ಕೇಳಿ ಕೊಡ್ಬಿಡಪ್ಪ. ನಿಜ ಗುರು. ಯಾಕೆ ಗುರು ಕುಡಿಯಂಗಿಲ್ವಾ? ಹೊರಗಡೆ ಒಮ್ಮೆ ಸೈಲೆಂಟ್ ಆಗಿರ್ಬೇಕು ಅವತ್ತು. ಓ ನಮ್ ದೊಡ್ಡಪ್ಪನ ಹತ್ರ ಕಲಿಬೇಕಾಗಿರೋ ಪಾಠಗಳು. ಹೊರಗಡೆ ಹೋದ್ಮೇಲೆ ಮನೆಗಿಂತ ಹೆಚ್ಚಾಗಿದ್ರೆ ಮರ್ಯಾದಿ. ಅಲ್ಲ ಅಂದ್ರೆ ಪಟ್ವಾಸಿ ಆಗ್ಬೇಕಾಗಿದೆ. ಗೊತ್ತಾಯ್ತಾ? ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಗತ್ತು ಮಾತು ಗುರು ನಿಂದು. ಆಡ್ದೆ ಅಂದ್ರೆ ಇದ್ದು ಮಾತು ಅಂದ್ರೆ ಮಾತು, ಗತ್ತು ಮಾತು ಏನಂತ್ಯ? ಅದೇ ಮೀಟ್ರು ಅಷ್ಟೇ. ಬೆಂಕಿ ಗತ್ತುಲೆ ಹೆಂಗೆ ನಾವು ಬೆಂಕಿ. ಸರಿ ಗುರು, ಗುಡ್ ನೈಟ್. ಸಸಿಕಾಲ ಯಾಕೆ ಬೇಜಾರಾಗಿದೆಯಾ ಚಿನ್ನು ಮರಿ? ಏನಾಯ್ತಮ್ಮ ಹೇಳು. ಅಪ್ಪ ಏನಪ್ಪ? ಯಾಕಪ್ಪ ಅಮ್ಮ ಬೇಜಾರಾಗಿದ್ಯಾ? ನನ್ನೇನು ಕೇಳ್ದೆ, ಅವಳನ್ನೇ ಕೇಳು. ಯಾಕಮ್ಮ ಬೇಜಾರಾಗಿದ್ಯಾ? ಊಟ ಕೂಡ ಆಯ್ತು ಗೈಸ್. ಇವಾಗ ಊಟ ನಮ್ಮ ಅಮ್ಮ ಸೀರಿಯಲ್ ನೋಡ್ಕೊಂಡು ಕೂತೋದೆ ಕಣಪ್ಪ. ಯಪ್ಪ ನಿದ್ದೆ ಬರದ ಗೈಸ್. ನೆನ್ನೆ ಜಾಮೂನಲ್ಲಿ ಒಂದು ರೀಲ್ಸ್ ಮಾಡಿ ಪೋಸ್ಟ್ ಮಾಡಿದ್ವಿ. ಅದು ಒಂದ್ ದಿವಸಕ್ಕೂ ಮುಂಚೆನೆ 1.5 ಮಿಲಿಯನ್ ನೋಡ್ಬಿಟ್ಟಿತ್ತು. ಸಖತ್ ಖುಷಿ ಆಯ್ತು ನೋಡಿ. ಇವತ್ತು ಒಂದು ಮ್ಯಾಗಿ ಇಟ್ಕೊಂಡು ಒಂದು ಕಂಟೆಂಟ್ ಮಾಡ್ತವನಿ ಗೈಸ್. ಮ್ಯಾಗಿ ಪ್ಯಾಕೆಟಲ್ಲಿ ಅದು ಎಷ್ಟು ಹೊಡುತ್ತೆ ನೋಡ್ಬೇಕು. ಇವಾಗ ಮ್ಯಾಗಿ ತಗೋರಕ್ಕೆ ಅಂಕ ಅಂಗಡಿಗೆ ಹೋಯ್ತವನಿ. ಓ ಬ್ರೋ, ಹಾಯ್ ಬ್ರೋ, ಚೆನ್ನಾಗಿದ್ದೀರಾ? ಆರಾಮ? ನೀವು ಆರಾಮಾಗಿರ್ಬೇಕಣ್ಣ. ಬ್ರೋ ಅಣ್ಣ 2 ಮ್ಯಾಗಿ ಕೊಡಿ. ಎಪ್ಪಿ ನೂಡಲ್ಸ್ ಏನಣ್ಣ ಅಂಗ್ಲಿಗೆ ಕೊಡ್ತೀರಿ? ನಮಸ್ಕಾರ. ಒಂದು ವಿಲನ್ ಲುಕ್ ಕೊಡ್ತಿರಲ್ಲ ಮ್ಯಾಗಿ ಕೇಳಿದ್ರೆ. ಮ್ಯಾಗಿ ಕೇಳಿದ್ವಿ ಏನ್ ನಿಮ್ ಆಸ್ತಿನೇ ಕೇಳಿದಂಗ್ ಲುಕ್ ಕೊಡ್ತಿರಲ್ಲ ನೀವು. ಈ ಮಲಯಾಳಮಲ್ಲಿ ವಿಲನ್ಸ್ಗಳು ಇರ್ತಾರೆ ಗೊತ್ತಣ್ಣ, ಹಂಗೆ ಕಾಣಿಸ್ತೀರಿ ನಿಜವಲ್ವೇ. ಇಪ್ಪಿ 5 ರೂಪಾಯಿ ಕೊಡಿ. 5 ರೂಪಾಯಿ ಕೊಡಿ. ಅದನ್ನೇ ಕೊಡಿ. 2 ಕೆಂಪಗಿರೋದನ್ನೇ ಕೊಡಿ. ಇದು ದೊಡ್ಡದ ಅದು ದೊಡ್ಡದ? 2 ಸೇಮ್ ಸೈಜ್ಯಾ? ಅದು ದೊಡ್ಡದು 10 ರೂಪಾಯಾ? ಸರಿ ಬಿಡಿ. ಸಕ್ಕತ್ತಾಗೈತೆ ನಿಮ್ ಲುಕ್. ಅಲ್ಲ 10 ರೂಪಾಯಾ? ಇನ್ನೊಂದ್ಸತಿ ಸ್ಮೈಲ್ ಮಾಡಿ ಹಂಗೆ. ಶಶಿಕಲಮ್ಮ ಒಂದು ಮ್ಯಾಗಿಲಿ ಇಟ್ಕೊಂಡು ಒಂದು ಕಂಟೆಂಟ್ ಮಾಡ್ತವನಿ. ನಿನ್ನ ಸಪೋರ್ಟು 100% ಇರಬೇಕು. ಬಾ ಎದ್ದು ಬೇಗ. ನಮ್ಮ ಅಮ್ಮಂಗೆ ಹಿಂಸೆ ಕೊಡ್ತಾವನಿ ಅಂತ ಅನ್ಸುತ್ತೆ. ಬಟ್ ಆದ್ರೂ ನೀವು ನಮ್ಮ ಅಮ್ಮನ ಇಷ್ಟಪಡಿಸಿರಾದ್ರೆ ನಮ್ಮ ಅಮ್ಮನ ಇಟ್ಕೊಂಡು ನಾನು ಕಂಟೆಂಟ್ ಮಾಡಲೇಬೇಕು ಗೈಸ್. ಸೊ ಅದಕ್ಕೋಸ್ಕರ ಇವಾಗ ಒಂದು ವ್ಲಾಗ್ ಮಾಡಬೇಕು, ಒಂದು ಕಂಟೆಂಟ್ ಮಾಡಬೇಕು. ಅದು ಬರೀ 15 ಸೆಕೆಂಡ್ ಅಷ್ಟೇ, ಜಾಸ್ತಿ ಏನು ಟೈಮ್ ಹಿಡಿಯಲ್ಲ ಕಣವ. ಅವ ಓ ಈ ದಾರವೇ ಮುಗಿಯೋ ಗಂಟೆ ಇವ್ರು ಬರಲ್ಲ. ಶಶಾಂಕಣ ಅಣ್ಣ ಒಂದು ವಿಡಿಯೋ ಮಾಡ್ಕೊಡ್ಬೋಣ. ಮುಖ ಕ್ರೀಮ್ ಹಾಕೊಂಡು ಮತ್ತೆ ಬದ್ನಿ ಮಾಡ್ಕೊಡೋದು. ಸರಿ ಕಣ್ಣ ಆಯ್ತು. ಗೈಸ್ ರೀಲ್ಸ್ ಮಾಡಕ್ಕೆ ಈ ದೊಡ್ಡ ಬೋಸಿನ
ಗ್ಯಾಸ್ ಮೇಲೆ ಇಟ್ಟೋಗಿ ನಮ್ಮವ್ವ ನೋಡಿದ್ರೆ ನಮ್ಮವ್ವ ಅದು ಹೆಂಗ್ ರಿಯಾಕ್ಟ್ ಮಾಡಲ್ಲ ಕಾಣಿ. ಬೊಮ್ಮ ಎದ್ ಬಾ ಇಷ್ಟ ಕಣಂದೆ ಬಾ ನೋಡುವ ಇರಿ ಇದ್ರ ತುಂಬಾ ನೀರು ತುಂಬಿಸ್ಬೇಕು. ಇದ್ರ ತುಂಬಾ ನೀರು ತುಂಬಿಸ್ಬೇಕು. ಓಕೆನಾ? ಇದು ತುಂಬಾ ನೀರು ತುಂಬಿಸ್ಬಿಟ್ಟು ಇದ್ರಲ್ಲಿ ನಾವು ರೀಲ್ಸ್ ಮಾಡೋದು. ನಿಜವಲ್ವೇ? ಗ್ಯಾಸ್ ಉಳ್ಕೊಂಡದು. ಗ್ಯಾಸ್ ಬರ ತಡಿಯಲ್ಲ? ಬಾರ ತಡಿಯಲ್ಲ ಅದು. ಹಂಗಾರೆ ಇನ್ನೊಂದ್ಸಿ ಚಿಕ್ಕ ತಗೊಬಿಡಬಹುದು. ಬುದ್ಧಿ ಕಲಿಸ್ತು ನಿಮ್ಗೆ 5 ಚೋರ್ ಗಿಡಿ ತಾಪ್ಲೆ ಮಡಗಿದೆ ಅಲ್ಲ. ಇನ್ನೊಂದ್ಸಿ ಚಿಕ್ಕ ತಗೊಬಿಡ್ತೀವಿ ಗೊಂತ ತಾಯಿ. ಸರಿ ಇವಾಗ ನಾನು ಮತ್ತೆ ನಮ್ಮ ಅಮ್ಮ ಒಂದು ಕಾಮಿಡಿ ರೀಲ್ಸ್ ಮಾಡಕ್ಕೆ ಅಂತ ಬಂದ. ಅಮ್ಮ ಇದೋಕೆ ಇಡ್ಲಿ ಪಾತ್ರೆ ಗೈಸ್ ಅದಾಗ್ಲಿ ಅಂದ್ಬಿಟ್ಟು ಇಡ್ಲಿ ಪಾತ್ರೆ ಮಾಡ್ತಾ ಇರು. ಒಂದು ಕಾಮಿಡಿ ರೀಲ್ಸ್ ಬತ್ತೆ ಹೇಳ್ಕೊಡ್ತೀನಿ. ಶಶಾಂಕ್ ಅಣ್ಣ ಅಣ್ಣ ಬಣ್ಣ ಹೊಸಿ ವಿಡಿಯೋ ಇಟ್ಕೊಳವೆ. ಬಣ್ಣ ಮಗ ತೋರಿಸ್ತಿಲ್ಲ ಕಣ್ ಬಣ್ಣ ನಿಂದು. ಮೇಕ್ ಕೂತ್ಕೊಂಡ ಅಲ್ಲಿ ಮೇಕ್ ಕೂತ್ಕೊಂಡು ಅಲ್ಲಿಂದ ವಿಡಿಯೋ ಮಾಡ್ಬೇಕು ಆಯ್ತಾಣ? ಇಲ್ಲ ಕಣಣ್ಣ ಗೈಸ್ ನಮ್ಮ ಅಣ್ಣ ಇಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತವನೆ. ನಾವ್ ಇಲ್ಲಿಂದ ತಗೋಣ. ಎಷ್ಟು ಕಷ್ಟ ಬಿದ್ದು ಒಂದೊಂದು ರೀಲ್ಸ್ಗೋಸ್ಕರ ಎಷ್ಟು ಶ್ರಮ ಹಾಕಿರ್ತೀವಿ ಅಂತ. ಇದು ಕೊಡಮ್ಮ ಮೈಕ್ ಎತ್ಕೊಡಮ್ಮ. ನಿಂಗೆ ಮ್ಯಾಗಿ ನಾಗೆ ಇದೆ ನೀರು ಊದ್ಬಿಟ್ಟು ಮ್ಯಾಗಿ ಮಾಡ್ತೀನಿ. ಅಯ್ಯೋ ಫಸ್ಟ್ ಬುಕ್ಸ್ ಹೋಗಮ್ಮ. ಅದು ಯಾರು ತಿಂದರು ಇಡ್ಲಿ ಪಾತ್ರೆ ಒಳಗೆ ಮ್ಯಾಗಿ ಮಾಡೋದು ಅಂದ್ರೆ. ಅಮ್ಮ ಏನಮ್ಮ ಮಾಡ್ತಿದ್ಯಾ? ಮ್ಯಾಗಿ ಮಾಡ್ತಾವ. ನೀರು ಹಸಿ ಕಮ್ಮಿ ಆಯ್ತು ಅಂತ ಅನ್ಸ್ತಿಲ್ವಾ ನಿಂಗೆ? ಕಮ್ಮಿ ಆಯ್ತಾ? ಸರಿ ಆಯ್ತಾ? ನಿಂಗೋಸಿ ಹಾಕೊಂಡ ಬೇಡ ತಾಯಿ, ನಾನು ಇವತ್ತು ಉಪವಾಸ. ನೀನೇ ತಿನ್ಕೋ ಎಲ್ಲ.